ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಖಾರ ಸೇವ್ ಮಾಡ್ತಾ ಇದ್ದೀನಿ. ಬರೀ 10 ನಿಮಿಷದಲ್ಲಿ ತುಂಬ ಈಸಿಯಾಗಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಟೀ ಕಾಫಿಗೆ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ ಹುರಿಗಡಲೆ ಹಾಕ್ತಾಯಿದ್ದೀನಿ. ನುಣ್ಣಗೆ ರುಬ್ಕೋಬೇಕು, ತರಿಯಾಗಿ ರುಬ್ಕೋಬಾರ್ದು. ನೋಡಿ, ಈ ಥರ ನುಣ್ಣಗೇ ಇರಬೇಕು. ತುಂಬ ತರಿ ಆದರೆ ಸರಿಯಾಗಿ ಬರಲ್ಲ ಅದು. ನೋಡಿ, ಈ ಥರ ಬಂದರೆ ಸಾಕು. ಸೇವ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಇದ್ದರೆ. ನಾನಿವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಇವಾಗ ಹುರಿಗಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಯಾವ ಕಪ್ಪಿಂದ ನಾನು ಹುರಿಗಡಲೆ ತೊಗೊಂಡಿದ್ದೆ ಅಲ್ಲ, ಅದೇ ಕಪ್ಪಿನಿಂದ ನಾನು 3 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ನಾನಿವಾಗ. ಇವಾಗ ಅಜ್ವಾಯಿನ್ ಹಾಕ್ತಾಯಿದ್ದೀನಿ ಅಥವಾ ಓಂಕಾಳು ಹಾಕ್ತಾಯಿದ್ದೀನಿ. ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ, ಅರಿಶಿನ ಹಾಕ್ತಾಯಿದ್ದೀನಿ. ಇವಾಗ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು. ಖಾರ ಜಾಸ್ತಿ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಹಾಕೋಬೋದು. ಉಪ್ಪು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಾನು. ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹಿಟ್ಟನ್ನು. ಇವಾಗ ನಾನು ಕಾಯಿಸಿದ ಎಣ್ಣೆನ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ನಾನು, ಬಿಸಿ ಎಣ್ಣೆ. ನೋಡಿ, ಈ ಥರ ಬಿಸಿ ಎಣ್ಣೆ ಹಾಕಿದ ಮೇಲೆ ನಾನು ಕೈಯಿಂದ ಕಲಿಸ್ತಾ ಇಲ್ಲ, ಬಿಸಿ ಇರುತ್ತೆ. ಅದಕ್ಕೆ ನಾನು ಸ್ಪೂನಿಂದನೇ ಈ ಥರ ಕಲಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಕಲಿಸ್ಕೊಂಡಾದಮೇಲೆ ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಈ ಥರ ಉಂಡೆ ಬರಬೇಕದು. ಉಂಡೆ ಬಂದಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಅದು. ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ. ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ನಾನು. ತುಂಬ ನೀರು ಹಾಕಿಬಿಟ್ವಿ ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ತೆಳ್ಳಗಾಗ್ಬಿಡುತ್ತೆ. ಆಮೇಲೆ ಸೇವ್ ಚೆನ್ನಾಗಿ ಬರಲ್ಲ. ಅದಕ್ಕೆ ನಾನು ಸ್ವಲ್ಪನೇ ನೀರು ಹಾಕಿ ಈ ಥರ ಕಲಿಸ್ಕೋತಾ ಇದ್ದೀನಿ. ಈ ಥರ ಗಟ್ಟಿನೂ ಅಲ್ಲ ತೆಳ್ಳಗನೂ ಅಲ್ಲ, ಚಪಾತಿ ಹಿಟ್ಟಿನ ಹದಕ್ಕೆ ಈ ಥರ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಹಿಟ್ಟಾಗಿದೆ ಇವಾಗ. ಇವಾಗ ಹಿಟ್ಟು ರೆಡಿಯಾಗಿದೆ. ನಾನು ಮತ್ತೆ ಚಿಕ್ಕ ಉಂಡೆನಾಗಿ ಮಾಡಿಕೊಂಡು ಈ ಥರ ಮತ್ತೆ ನಾದ್ಕೋತಾ ಇದ್ದೀನಿ ನಾನು. ಇದೇ ಹಿಟ್ಟಿನಿಂದ ಬೇಕಂದ್ರೂ ನೀವು ಚಕ್ಲಿ ಕೂಡ ಮಾಡ್ಕೋಬೋದು. ಇವಾಗ ಸೇವಿನ ಸಾಚ ತೊಗೊಂಡು ಈ ಥರ ನಾನು ಸಾಚಾಗೆ ಹಾಕ್ತಾಯಿದ್ದೀನಿ. ಎಣ್ಣೆನ ನಾನು ಮುಂಚೆನೇ ಕಾಯಿಸೋಕ್ಕೆ ಇಟ್ಟಿದ್ದೆ. ನೋಡಿ, ಈ ಥರ ಸೇವನ್ನು ಈ ಥರ ಹಾಕಬೇಕು. ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದು ಹೋಗುತ್ತೆ. ಅದಕ್ಕೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸೇವನ್ನು ಕರಿತಾ ಇದ್ದೀನಿ. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಎಣ್ಣೆಯಲ್ಲಿ ಕರಿಬೇಕು. ಇವಾಗ ರೆಡಿಯಾಗಿದೆ, ನಾನು ತೆಗಿತಾ ಇದ್ದೀನಿ. ನೋಡಿ, ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ. ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಹಾಕಿ. ನೀವು 1 ವಾರದವರೆಗೂ ಸ್ಟೋರ್ ಮಾಡ್ಕೋಬೋದು ಇದನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.